ಶ್ರೋತೃಗಳೇ ನಮಸ್ಕಾರ. ಶಿವಪುರಾಣದಿಂದ ಆಯ್ದ ಕಥೆಗಳು ಮಾಲಿಕೆಯಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳ ಬಗ್ಗೆ ನಾವು ವಿವರಗಳನ್ನ ತಿಳಿದುಕೊಳ್ತಾ ಇದ್ವಿ. ಕಳೆದ ಸಂಚಿಕೆಯಲ್ಲಿ ಮೊದಲನೆಯ ಜ್ಯೋತಿರ್ಲಿಂಗ ರಾಮೇಶ್ವರದ ಬಗ್ಗೆ ನಾವು ತಿಳಿದುಕೊಂಡ್ವಿ. ಈ ದಿನ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಎರಡನೆಯದಾದ ಶ್ರೀಶೈಲದ ಮಲ್ಲಿಕಾರ್ಜುನನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಶ್ರೀಶೈಲದಲ್ಲಿ ಕೃಷ್ಣವೇಣಿ ನದಿ ತೀರದಲ್ಲಿ ಶ್ರೀಶೈಲ ಪರ್ವತ ಇದೆ. ಶ್ರೀಶೈಲ ಶಿಖರವನ್ನ ನೋಡಿದವರಿಗೆ ಪುನರ್ಜನ್ಮವಿಲ್ಲ ಅನ್ನೋ ಪ್ರತೀತಿ ಕೂಡ ಇದೆ. ಶ್ರೀಶೈಲವು ದಕ್ಷಿಣ ಕೈಲಾಸ. ಇಲ್ಲಿ ಬೆಟ್ಟದ ಮೇಲೆ ಶಿವನು ಮಲ್ಲಿಕಾರ್ಜುನ ಎಂಬ ಜ್ಯೋತಿರ್ಲಿಂಗವಾಗಿಯೂ ದೇವಿಯು ಭ್ರಮರಾಂಬಳಾಗಿಯೂ ನೆಲೆಸಿದ್ದಾರೆ. ಶ್ರೀಶೈಲಕ್ಕೆ ಆದಿಶಂಕರಾಚಾರ್ಯರು ಬಂದು ಪವಾಡವನ್ನ ಎಸಗಿದ್ದರು. ಇದರ ಕತೆ ಹೀಗಿದೆ. ಕೈಲಾಸವಾಸಿಗಳಾದ ಶಿವ ಮತ್ತು ಪಾರ್ವತಿಯು ತಮ್ಮ ಮಕ್ಕಳಾದ ಗಣೇಶ ಮತ್ತು ಸುಬ್ರಹ್ಮಣ್ಯರಿಗೆ ಪ್ರಾಪ್ತ ವಯಸ್ಕರಾದ ಕಾರಣ ವಿವಾಹವನ್ನ ಮಾಡೋಕೆ ನಿರ್ಧಾರ ಮಾಡಿದ್ರು. ಇದನ್ನು ತಿಳಿದ ಇವರಿಬ್ಬರು ತನಗೆ ಮೊದಲು ಮಾಡಬೇಕೆಂದು ಗಣಪನು, ತನಗೆ ಮೊದಲು ಮಾಡಬೇಕೆಂದು ಸುಬ್ರಹ್ಮಣ್ಯನು ತರ್ಕ ಮಾಡಿದ್ರು. ಈ ಸಂದರ್ಭದಲ್ಲಿ ಶಿವನು ಅವರಿಬ್ಬರಿಗೂ ಭೂಲೋಕವನ್ನ ಯಾರು ಮೊದಲು ಪ್ರದಕ್ಷಿಣೆ ಮಾಡಿ ಬರ್ತಾರೋ ಅವರಿಗೆ ಮೊದಲು ವಿವಾಹ ಮಾಡುವುದಾಗಿ ಹೇಳಿದರು. ಕೂಡಲೇ ಸುಬ್ರಹ್ಮಣ್ಯ ತನ್ನ ಮಯೂರ ವಾಹನದಿಂದ ಭೂಲೋಕವನ್ನ ಪ್ರದಕ್ಷಿಣೆ ಮಾಡಲು ಹೊರಟ. ಗಣಪನು ಸ್ನಾನ ಮತ್ತು ನಿತ್ಯ ಕರ್ಮವನ್ನ ಮುಗಿಸಿ ತಾಯಿ ತಂದೆಯನ್ನ ಜೊತೆಯಾಗಿ ನಿಲ್ಲಿಸಿ ನಮಸ್ಕರಿಸಿ 7 ಸಲ ಅವರನ್ನ ಪ್ರದಕ್ಷಿಣೆ ಮಾಡಿದ. ನಾನು ಭೂಲೋಕವನ್ನ 7 ಸಲ ಪ್ರದಕ್ಷಿಣೆ ಮಾಡಿದ್ದೇನೆ, ನೀವು ಹೇಳಿದ್ದು 1 ಸಲ ಮಾತ್ರ, ನನಗೆ ನೀವು ವಿವಾಹ ಮಾಡಬೇಕು ಅಂತ ಹೇಳಿದ. ಗಣಪನ ಮಾತಿನ ಗೂಢಾರ್ಥವನ್ನ ತಿಳಿದ ತಂದೆ ತಾಯಿಯರು ವೇದಗಳ ಪ್ರಕಾರ ಮಾತಾಪಿತೃಗಳು ದೇವರ ಸಮಾನ, ಅವರನ್ನ ಪ್ರದಕ್ಷಿಣೆ ಮಾಡಿದರೆ ಭೂಲೋಕವನ್ನ ಪ್ರದಕ್ಷಿಣೆ ಮಾಡಿದಂತೆ. ಗಣಪನ ಇಚ್ಛೆಯಂತೆ ವಿಶ್ವರೂಪನ ಕುಮಾರಿಯರಾದ ಸಿದ್ಧಿ ಮತ್ತು ಬುದ್ಧಿಯನ್ನ ದೇವತೆಗಳು ಮುನಿಗಳ ಆಶೀರ್ವಾದದಿಂದ ವಿಜೃಂಭಣೆಯಿಂದ ವಿವಾಹವನ್ನ ನೆರವೇರಿಸಿದ್ರು. ಸಿದ್ಧಿಯಿಂದ ಲಕ್ಷ ಎನ್ನುವ ಪುತ್ರನು, ಬುದ್ಧಿಯಿಂದ ಲಾಭ ಎನ್ನುವ ಪುತ್ರನನ್ನು ಗಣಪನು ಪಡೆದ. ಸುಬ್ರಹ್ಮಣ್ಯನು ಭೂಲೋಕವನ್ನ ಪ್ರದಕ್ಷಿಣೆಯನ್ನ ಮುಗಿಸಿ ಬಹು ಸಂತೋಷದಿಂದ ಕೈಲಾಸಕ್ಕೆ ಬರ್ತಿರುವಾಗ ದಾರಿಯಲ್ಲಿ ನಾರದರು ಗಣಪನಿಗೆ ಮದುವೆಯಾದ ವಿಷಯವನ್ನ ಹೇಳಿ, ನಿನ್ನ ತಂದೆ ತಾಯಿಯಿಂದ ಮೋಸವಾಗಿದೆ ಎಂದು ತಿಳಿಸಿ ನಿನಗೆ ಈ ರೀತಿ ಅನ್ಯಾಯ ಮಾಡಬಾರದಿತ್ತು ಅಂತ ಹೇಳಿದ್ರು. ಈ ಎಲ್ಲವನ್ನೂ ತಿಳಿದ ಸುಬ್ರಹ್ಮಣ್ಯನು ಬಹಳ ಕೋಪದಿಂದ ಅವರ ಹತ್ತಿರ ಹೋದ. ತಂದೆ ತಾಯಿ ಬಹಳ ತಾಳ್ಮೆಯಿಂದ ನಡೆದ ವಿಷಯಗಳನ್ನ ಹೇಳಿದ್ದರೂ ಅವರ ಮಾತಿಗೆ ಬೆಲೆ ಕೊಡದೆ ಕೋಪದಿಂದ ತನಗೆ ವಂಚಿಸಿದ್ದಾರೆ ಅಂತ ತಿಳಿದು ಸುಬ್ರಹ್ಮಣ್ಯನು ವೈರಾಗ್ಯದಿಂದ ಕ್ರೌಂಚ ಬೆಟ್ಟದಲ್ಲಿ ಹೋಗಿ ಕುಳಿತುಬಿಟ್ಟ. ಆ ದಿನದಿಂದ ಅವನನ್ನು ಕುಮಾರ ಬ್ರಹ್ಮಚಾರಿ ಅಂತ ಕರೆಯಲಾರಂಭಿಸಿದರು. ತಾಯಿ ಪಾರ್ವತಿಗೆ ಮಗನು ಬ್ರಹ್ಮಚಾರಿಯಾಗಿಯೂ ದೂರವಾಗಿಯೂ ಇರುವಾಗ ಅಗಲಿಕೆಯನ್ನ ತಡೆದುಕೊಳ್ಳೋಕೆ ಆಗಲಿಲ್ಲ. ಆಗಾಗ ಮಗನ ಜೊತೆಯಲ್ಲಿ ಇರಲಾರಂಭಿಸಿದಳು. ಅನಂತರ ಶಿವನು ಆಗಾಗ ತಾಯಿ ಮತ್ತು ಮಗನನ್ನು ಕಾಣಲು ಹೋಗಲಾರಂಭಿಸಿದನು. ಸುಬ್ರಹ್ಮಣ್ಯನು ತಾಯಿ ತಂದೆಯಿಂದ ದೂರವಿರಲು ನಿರ್ಧರಿಸಿದಾಗ ದೇವತೆಗಳ ಕೋರಿಕೆಗಾಗಿ ಅಲ್ಲಿಯೇ ಇರಲು ನಿರ್ಧರಿಸಿ ತಾಯಿ ತಂದೆಯರು 3 ಯೋಜನ ದೂರದಲ್ಲಿ ಇರಬೇಕೆಂದು ಇಚ್ಛಿಸಿದ. ಮಗನಿಗಾಗಿ ತಾಯಿ ತಂದೆ ಬಂದು ನೆಲೆಸಿದ ಸ್ಥಳವೇ ಶ್ರೀಶೈಲ. ಇಲ್ಲಿ ಶಿವನನ್ನು ಮಲ್ಲಿಕಾರ್ಜುನ ಎಂತಲೂ ಪಾರ್ವತಿಯನ್ನು ಭ್ರಮರಾಂಬಿಕೆ ಎಂದು ಕರೆಯುತ್ತಾರೆ. 9 ಶಿಖರಗಳು, 9 ಪುಣ್ಯ ನದಿಗಳು, 9 ಗುಹೆಗಳು, 9 ನಗರಗಳು, 9 ಪವಿತ್ರವಾದ ನೀರಿನಿಂದ ಕೂಡಿದ ಬಾವಿಗಳು ಇರುವ ಈ ನಗರ ಹೃದಯಂಗಮವಾಗಿ ಕಂಗೊಳಿಸ್ತಾ ಇದೆ. ಶ್ರೀಶೈಲವನ್ನ ಶ್ರೀ ಪರ್ವತ, ಶ್ರೀಗಿರಿ, ಶ್ರೀನಾಗ ಅಂತ ಕೂಡ ಕರೀತಾರೆ. ಕಠಿಣ ತಪಸ್ಸನ್ನ ಮಾಡಿ ಪಾಶುಪತಾಸ್ತ್ರವನ್ನ ಅರ್ಜುನನು ಪಡೆದ ಸ್ಥಳ ಶ್ರೀಶೈಲ. ಈ ಕ್ಷೇತ್ರದ ಮಹಿಮೆಯನ್ನ ಶಿವಪುರಾಣದಲ್ಲಿ ಮತ್ತು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಿರುವುದನ್ನ ಕಾಣಬಹುದು. ಮಂದಾರ, ಮೇರು, ಹಿಮಾಲಯ ಈ ಪರ್ವತಗಳಿಗಿಂತ ಶ್ರೀಶೈಲದ ಮಹಿಮೆ ಉನ್ನತವಾಗಿದೆ. ಈ ಕ್ಷೇತ್ರದಲ್ಲಿ ಇರುವ ಸಿದ್ಧರು, ಯೋಗಿಗಳು, ಇಲ್ಲಿರುವ ಜಲ, ಬೆಟ್ಟಗಳು, ಮೂಲಿಕೆಗಳು, ಎಲೆಗಳು, ಎಲ್ಲ ವಸ್ತುಗಳು ಸಕಲ ಸಿದ್ಧಿಗಳನ್ನು ಕೊಡುವ ಶಕ್ತಿ ಇದೆ ಎಂದು ನಂಬಲಾಗಿದೆ. ಈ ಪರ್ವತದಲ್ಲಿರೋದು ಬೇರೆ ಎಲ್ಲೂ ಇಲ್ಲ, ಆದರೆ ಬೇರೆ ಪ್ರದೇಶಗಳಲ್ಲಿ ಇರೋ ವಸ್ತುಗಳು ಈ ಕ್ಷೇತ್ರದಲ್ಲಿದೆ. ಈ ಶ್ರೀಶೈಲದ ಶಿಖರವನ್ನ ನೋಡಿದವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಕೃಷ್ಣಾ ನದಿಯ ಹತ್ತಿರ ಚಂದ್ರಾವತಿಯನ್ನು
ಯುವತಿ ಇದ್ಲು. ಅವಳು ಆ ನದಿಯನ್ನ ದಾಟಿ ಅಲ್ಲಿರುವಂತಹ ಗುಡ್ಡ ಪ್ರದೇಶದಲ್ಲಿ ಹಸು ಕರುಗಳನ್ನ ಪೋಷಿಸುತ್ತಾ ಜೀವನ ನಿರ್ವಹಣೆಯನ್ನ ಮಾಡ್ತಾ ಇದ್ಲು. ದೇವರಲ್ಲಿ ಅಗಾಧವಾದ ಭಕ್ತಿಯನ್ನ ಹೊಂದಿದ್ಲು. ಅವಳ ಹತ್ತಿರ ಇದ್ದ ಹಸುಗಳು ಬಹಳ ಹಾಲನ್ನ ಕೊಡ್ತಾ ಇದ್ವು. ಆದರೆ ಒಂದು ಹಸು ಮಾತ್ರ ಹಾಲು ಕೊಡದೇ ಇರೋದನ್ನ ಅವಳು ಗಮನಿಸ್ತಾಳೆ. ಒಂದು ದಿನ ಅವಳು ಆ ಹಸುವನ್ನ ಹಿಂಬಾಲಿಸಲು ಆ ಹಸು ಪ್ರತಿದಿನ ಸಂಜೆ ಒಂದು ಮಣ್ಣಿನ ಗುಡ್ಡೆಯಲ್ಲಿ ಹಾಲನ್ನ ಕೊಟ್ಟು ಬರೋದನ್ನ ನೋಡಿದ್ಲು. ಮಾರನೇ ದಿನ ಆ ಊರಿನ ಪ್ರಮುಖರೊಂದಿಗೆ ಆ ಸ್ಥಳಕ್ಕೆ ಹೋಗಿ ಮಣ್ಣಿನ ಗುಡ್ಡೆಯನ್ನ ತೆಗೆದು ನೋಡಿದಾಗ ಅಲ್ಲಿ ಶಿವಲಿಂಗವು ಇರುವುದನ್ನ ನೋಡಿ ಆ ಶಿವಲಿಂಗವನ್ನು ಬೇರೆ ಎತ್ತರವಾದ ಪ್ರದೇಶದಲ್ಲಿ ಪ್ರತಿಷ್ಠಾಪನೆ ಮಾಡಲು ತೀರ್ಮಾನಿಸುತ್ತಾರೆ. ಆದ್ರೆ ಆ ಶಿವಲಿಂಗವನ್ನ ಅಲುಗಾಡಿಸಲು ಸಾಧ್ಯವೇ ಆಗೋದಿಲ್ಲ. ಅದೇ ಶ್ರೀಶೈಲದ ಜ್ಯೋತಿರ್ಲಿಂಗ. ಆ ದಿನದಿಂದಲೇ ಚಂದ್ರಾವತಿಯು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕವನ್ನ ಮತ್ತು ಕನಸಿನಲ್ಲಿ ಶಿವನು ಹೇಳಿದಂತೆ ಪ್ರತಿ ದಿವಸವೂ ಸುವಾಸನೆಯಿಂದ ಕೂಡಿದ ಮಲ್ಲಿಗೆಯ ಹಾರವನ್ನ ಅರ್ಪಿಸಿ ಶಿವನ ಕೃಪೆಗೆ ಪಾತ್ರಳಾಗ್ತಾಳೆ. ಶ್ರೀಶೈಲದ ಭ್ರಮರಾಂಬಿಕೆ ದೇವಿಗೂ ಒಂದು ಕತೆ ಇದೆ. ಭೃಗು ಮುನಿಗಳಿಗೆ ಶಿವನು ಒಂದು ಸಲ ಅರ್ಧನಾರೀಶ್ವರ ರೂಪದಲ್ಲಿ ಅನುಗ್ರಹಿಸ್ತಾರೆ. ಮುನಿಗಳು ಶಿವನನ್ನು ಮಾತ್ರ ಪ್ರದಕ್ಷಿಣೆ ಮಾಡಲು ಭ್ರಮರ ರೂಪವನ್ನ ಹೊಂದಿದ್ದರು. ಇದನ್ನು ತಿಳಿದ ದೇವಿಯು ಕೋಪದಿಂದ ಭ್ರಮರದ ರಕ್ತವನ್ನ ಹೀರಿಬಿಡ್ತಾಳೆ. ಶಿವನ ಮೂಲಕ ಭೃಗು ಮಹರ್ಷಿಗಳ ಭಕ್ತಿಯನ್ನ ಕೇಳಿ ತಿಳಿದ ದೇವಿಯು ಭ್ರಮರ ರೂಪದಲ್ಲಿದ್ದ ಮುನಿಗಳಿಗೆ ಶಕ್ತಿಯನ್ನ ಕೊಡ್ತಾಳೆ. ಈ ಕಾರಣದಿಂದ ಈ ದೇವಿಗೆ ಭ್ರಮರಾಂಬಿಕೆ ಅಂತ ಕೂಡ ಕರೀತಾರೆ. ಮಲ್ಲಿಗೆಯ ಹೂವಿನ ಸುವಾಸನೆಗಾಗಿ ಭ್ರಮರವೂ ಜೊತೆಯಲ್ಲಿ ಇರುವಂತೆ ದೇವಿಯು ಯಾವಾಗಲೂ ಮಲ್ಲಿಕಾರ್ಜುನನ ಜೊತೆಯಲ್ಲೇ ಇರುತ್ತಾಳೆ ಎಂಬ ಪ್ರತೀತಿ ಇದೆ. ಈಗಲೂ ದೇವಿಯ ಸನ್ನಿಧಿಯ ಹಿಂಭಾಗದಲ್ಲಿರುವ ದ್ವಾರದಲ್ಲಿ ಕಿವಿಯನ್ನ ಇಟ್ಟು ಕೇಳಿದರೆ ತುಂಬಿಯ ಜಿಂಕಾರವು ಕೇಳಿಸುತ್ತೆ ಅಂತ ಹೇಳ್ತಾರೆ. ಈ ಗರ್ಭಗುಡಿಯ ಮುಂದೆ ಆದಿಶಂಕರರು ಸ್ಥಾಪಿಸಿದ ಶ್ರೀಚಕ್ರವಿದೆ. ಶ್ರೋತೃಗಳೇ, ಇದಾಗಿತ್ತು ಶ್ರೀಶೈಲದ ಜ್ಯೋತಿರ್ಲಿಂಗದ ಕಥೆ. ಧನ್ಯವಾದಗಳು.